ಸರ್ಕಾರಿ ಸ್ಕೀಮ್ನಲ್ಲಿ ಬಡವರಿಗೆ ಮನೆ ಕೊಡಬೇಕು ಅಂದರೆ ಲಂಚ ಕೊಡಬೇಕಾ? ಇಂಥ ಒಂದು ಆರೋಪವನ್ನು ಕಾಂಗ್ರೆಸ್ನ ಶಾಸಕರೇ ಆಗಿರ್ತಕ್ಕಂಥ BR ಪಾಟೀಲ್ರು ಮಾಡಿದರು. ನಿನ್ನೆ ಸಚಿವ ಜಮೀರ್ ಅಹಮದ್ ಅವರ PAಗೆ ಫೋನ್ ಮಾಡಿ ಈ ಆರೋಪವನ್ನು ಮಾಡ್ತಾರೆ. ಈಗ ಇದಕ್ಕೆ ಜಮೀರ್ ಆಪ್ತ ಸರ್ಫರಾಜ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಸ್ಕೀಮ್ನಲ್ಲಿ ಈ ಹಲವಾರು ಯೋಜನೆಗಳಿದೆ, ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತೆಲ್ಲ. ಈ ಥರ ಸ್ಕೀಮ್ನಲ್ಲಿ ಬಡವರಿಗೆ ಮನೆ ಕೊಡ್ತಾರೆ, ಆದರೆ ಅದಕ್ಕೂ ಲಂಚ ಕೊಡಬೇಕಂತೆ. ಲಂಚ ಕೊಟ್ಟರಷ್ಟೇ ಬಡವರಿಗೆ ಮನೆ ಮಂಜೂರಾಗುತ್ತೆ. ಶಾಸಕ BR ಪಾಟೀಲ್ ಅವರು ಮಾಡಿದಂತಹ ಆರೋಪದಿಂದ ಸರ್ಕಾರಕ್ಕೆ ಮುಜುಗರ ಆಗಿತ್ತು. ಈ ಆಡಿಯೋ ಬಾಂಬ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಜಮೀರ್ ಅವರ ಆಪ್ತ. ಪಬ್ಲಿಕ್ ಟಿವಿಗೆ ಜಮೀರ್ ಆಪ್ತ ಸರ್ಫರಾಜ್ ಈ ರೀತಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾದರೆ ಅವ್ರು ಹೇಳೋದೇನು? ನಿನ್ನೆ ಆಡಿಯೋದಲ್ಲೂ ಇವರು ಕಂಪ್ಲೀಟ್ ಡಿನೈ ಮಾಡಿದ್ರು. ನಿನ್ನೆ ಮಾತನಾಡಬೇಕಾದ್ರೆ BR ಪಾಟೀಲ್ ಜೊತೆನಲ್ಲೂ ಕಂಪ್ಲೀಟ್ ಅದನ್ನು ಅವರು ಅಲ್ಲಗಳೆದಿದ್ರು. ಈಗ ಸರ್ಕಾರಕ್ಕೆ ಅದು ಮುಜುಗರದ ಸನ್ನಿವೇಶ. ಅದಕ್ಕೆ ಯಾಕೆಂದರೆ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಮಾತನಾಡಿದ್ರು, ಅಶೋಕ್ ಮಾತನಾಡಿದ್ರು. ಸೊ ಹಾಗಾಗಿ ಈಗ ಸರ್ಕಾರದ ವತಿಯಿಂದ ಅಥವಾ ಜಮೀರ್ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ಬೇಕಲ್ಲ, ಅದಕ್ಕೆ ಈಗ ಸರ್ಫರಾಜ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನವರ ಸ್ಪಷ್ಟನೆ ಅಂತ ನಾವು ಹೇಳ್ತಾ ಹೋಗ್ತೀವಿ. BR ಪಾಟೀಲ್ ಅವರು ಇದು ಫಸ್ಟ್ ಟೈಮ್ ಅಲ್ಲ, ಸರ್ಕಾರದ ಆರಂಭದಲ್ಲೇ ಸರ್ಕಾರ ಬಂದು ಹೊಸದರಲ್ಲೇ ಪತ್ರ ಬರೆದಿದ್ರು, ನಮ್ಮ ಕ್ಷೇತ್ರಗಳಿಗೆ ಅನುದಾನ ಹಂಚಿಕೆ ಆಗ್ತಾ ಇಲ್ಲ ಅಂತ. ಅದೇ ರೀತಿ ಈಗಲೂ ಆರೋಪ ಅಂತ ಇವ್ರು ಹೇಳ್ತಾ ಇರೋದು. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಯಾವುದೇ ಗೋಲ್ಮಾಲ್ ನಡೆದಿಲ್ಲ. ನಿನ್ನೆ ಸಂಜೆ BR ಪಾಟೀಲ್ ಅವರು ನನಗೆ ಕರೆ ಮಾಡಿದ್ದು ನಿಜ, ಆದರೆ ಆಡಿಯೋ ರೆಕಾರ್ಡ್ ಮಾಡ್ಕೊಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಯಾರಾದರೂ ಹಣ ಪಡೆದಿದ್ರೆ ಕೇಳಿದ್ರೆ ಸಾಕ್ಷ್ಯ ಕೊಡಿ ಅಂತ ಹೇಳಿದ್ದೆ, ಆದರೆ BR ಪಾಟೀಲ್ ಅದ್ರ ಬಗ್ಗೆ ಏನನ್ನೂ ಹೇಳಲಿಲ್ಲ. ಈಗ ನೋಡಿದ್ರೆ ಆಡಿಯೋವನ್ನು ಹರಿಬಿಟ್ಟಿದ್ದಾರೆ ಅಂತ ಸರ್ಫರಾಜ್ ಖಾನ್ ಹೇಳ್ತಾ ಇರ್ತಕ್ಕಂಥದ್ದು. ಅವ್ರು ನಿನ್ನೆ BR ಪಾಟೀಲ್ ಜೊತೆ ಮಾತನಾಡಬೇಕಾದ್ರೂ ಕೂಡ ಇದೇ ಹೇಳ್ತಾರೆ, ಆ ಥರ ಆಗಿಲ್ಲ ಸರ್, ಯಾರ್ದಾದ್ರೂ ಇದ್ದರೆ ಹೇಳಿ, ಅವ್ರನ್ನ ಕಂಬಿಯಿಂದ ಹಾಕ್ಸೋಣ, ಅವ್ರನ್ನ ಹ್ಯಾಂಗ್ ಮಾಡೋಣ ಅನ್ನೋ ತನಕ ಮಾತನಾಡಿದರು. ಈಗ ಅದನ್ನೇ ರಿಪೀಟ್ ಮಾಡಿದ್ದಾರೆ. ಬಟ್ ಇವ್ರು ಈ ಥರ ರೆಕಾರ್ಡ್ ಮಾಡ್ಕೋತಾರೆ ಆಡಿಯೋವನ್ನು, ಅದನ್ನು ಹರಿಬಿಡ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಅಂತ ಸರ್ಫರಾಜ್ ಖಾನ್ ಅವರ ವಾದ. ಪಬ್ಲಿಕ್ ಟಿವಿ ಜೊತೆ ಜಮೀರ್ ಆಪ್ತ ಕಾರ್ಯದರ್ಶಿ ಮಾತನಾಡಿದ್ದಾರೆ ಸರ್ಫರಾಜ್ ಖಾನ್. 100% ನಾನೇ ಮಾತಾಡಿದ್ದು. ಇಲ್ಲ ಏನಿಲ್ಲ, ಇದು ಮನೆಗಳ ಬಗ್ಗೆ ಕೇಳಿದ್ರು. ಈ ತರ ನನಗೆ ಮನೆಗಳು ಕೊಟ್ಟಿಲ್ಲ, ಅದು ಬರೀ ಏನ್ ಮಾಡಿದ್ದಾರೆ, ಪಾರ್ಟ್ ಆಫ್ ದ ವಿಡಿಯೋ ಅವ್ರೇನು ಮಾಡಿದ್ದಾರೆ, ಅವರೇ ರೆಕಾರ್ಡ್ ಮಾಡಿಸಿರೋದು. ಅದೇನಾಗಿದೆ ಅಂತ ಹೇಳಿದ್ರೆ ಮನೆಗಳು ಕೊಟ್ಟಿಲ್ಲ ಅಂತ ಹೇಳಿದ್ರು. ಇಲ್ಲ ಸರ್, ಈ ಸತಿ ಟಾರ್ಗೆಟ್ ಇಲ್ಲ, ಹಳೇದಲ್ಲಿ ಏನೋ ಇದೆ, ಅದು ಹೊಸ ಬಂದಾಗ ಯಾರು MLA ಗಳು ಕೇಳಿದ್ದಾರೆ, ಅವ್ರಿಗೆಲ್ಲ ಕೊಟ್ಟಿದ್ದೀವಿ, ಆ ಟೈಮಲ್ಲಿ ಕೊಟ್ಟಿದ್ದಾರೆ, ಎಲ್ಲರಿಗೂ ಸ್ವಲ್ಪ ಕೊಟ್ಟಿದ್ದೀವಿ, ಏನೆಲ್ಲ ಅಲ್ಲಿ ಕೇಳಿದ್ರು ಕೊಟ್ಟಿದ್ದೀವಿ ಅಂತ ಹೇಳಿದ್ವಿ. ಅದಕ್ಕೆ ಇಲ್ಲ, ನಿಮ್ಮ ಇದರಲ್ಲಿ ರಾಜೀವ್ ಗಾಂಧಿಯಲ್ಲಿ ದುಡ್ಡು ತಗೊಂಡು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸಾಧ್ಯವೇ ಇಲ್ಲ ಸರ್, ಕೊಡಕ್ಕೆ ಸಾಧ್ಯವೇ ಇಲ್ಲ ಅಂತಂದಿದ್ರೆ ಹೇಳಿ ಸರ್, ನಾನು ಕ್ರಮ ತಗೊಂತೀವಿ ಅದ್ರ ಬಗ್ಗೆ. ಯಾಕಂದ್ರೆ ಡೈರೆಕ್ಟ್ಲಿ ಇದು ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಇದು, ಅದ್ರಲ್ಲಿ ಯಾರು ದುಡ್ಡು ತಗೊಂಡು ಸಾಧ್ಯವೇ ಇಲ್ಲ. ಸೊ ತಗೊಳೋಕೆ ಸಾಧ್ಯವೇ ಇಲ್ಲ, ಅದು ಹೆಂಗಾಗುತ್ತೆ ಸರ್ ಅಂತ ನಾನು ಅದೇ ಹೇಳಿದೆ. ನೀವು ಹೇಳಿದ್ರೆ ಅಂತ ಅವ್ರಿಗೆ ನಾವು ಆಕ್ಷನ್ ತಗೊಂತೀವಿ, ಅವ್ರಿಗೆ ಸೆಂಡ್ ದೆಮ್ ಬಿಹೈಂಡ್ ಬಾರ್ಸ್, ಜೈಲ್ ಕಳಿಸ್ತೀವಿ ಅಂತ ಅವ್ರಿಗೆ 100% ಝೀರೋ ಟಾಲರೆನ್ಸ್ ಅದ್ರ ಬಗ್ಗೆ ಅಂತ ಹೇಳಿದೀವಿ ನಾವು. ಅದು ಏನಾಗಿದೆ, ಅವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಕಾನ್ವರ್ಸೇಷನ್ ರೆಕಾರ್ಡ್ ಮಾಡಿ ವೈರಲ್ ಮಾಡಿದ್ದಾರೆ. ನನ್ಗೆ ಗೊತ್ತಾಗಿಲ್ಲ ಅದು ಏನಾಗಿದೆ ಅಂದ್ರೆ, ಒಂದೇನಂದ್ರೆ ಇದು ಎಥಿಕಲ್ ಅಲ್ವಲ್ಲ ಇದು. 100% ನಂದು ಐಫೋನ್ ರೆಕಾರ್ಡಿಂಗ್ ಮಾಡಕ್ಕೆ ಪ್ರಾವಿಷನ್ ಇಲ್ವಲ್ಲ. ಇಲ್ಲ ಇದು ಏನಾಗಿದೆ ಅಂತ ಹೇಳಿದ್ರೆ, ಇದು ಬೆಳಿಗ್ಗೆ ಇದು ಬಂದಾಗ ಮಿನಿಸ್ಟರ್ ಸಾಹೇಬ್ರಿಗೆ ನಾನು ಬ್ರೀಫ್ ಮಾಡಿದೆ, ನ್ಯೂಸ್ ಬರ್ತಾ ಇತ್ತಲ್ಲ. ಸೊ ನಮ್ಮ ಮೀಡಿಯಾ ಅಡ್ವೈಸರ್ ನಮ್ಗೆ ಹೇಳಿದ್ರು, ಸರ್ ಈ ಥರ ನ್ಯೂಸ್ ಬರ್ತಾ ಇದೆ ಅಂತ. ಹೌದು, ಮಾತಾಡಿದ್ರೆ ಸತ್ಯ. ನಾನು ಹಿಂಗೆ ಕೇಳಿದ್ರು, ಇದಕ್ಕೆ ಹಿಂಗೆ ಹೇಳಿದ್ವಿ, ಆಕ್ಷನ್ ತಗೊಂಡಿವಿ, ತಪ್ಪಾಗಿದ್ರೆ ಆಕ್ಷನ್ ತಗೊಂಡಿವಿ. ಆ ಥರದ್ದು ನಮ್ಗೆ ಮಾಹಿತಿ ಬಂದಿಲ್ಲ. ಸಡನ್ಲಿ ಅಲಿಗೇಷನ್ ಅಷ್ಟು ಸೀರಿಯಸ್ ಅಲಿಗೇಷನ್ ಮಾಡಿದ್ರೆ, ಯಾವುದೇ ಪ್ರೂಫ್ ಇಲ್ಲಂಗೆ ಬರೀ ಫೋನಲ್ಲಿ ನೀವು ಅಲಿಗೇಷನ್ ಮಾಡಿದ್ರೆ ಹೇಗೆ? ಅದ್ರ ಹತ್ರ ನೀವು ಕೊಡಿ ಸರ್, ಲೆಟರ್ ಕೊಡಿ, ಆ ಥರ ಆಗಿರೋದು ಆಕ್ಷನ್ 100% ತಗೊಂತೀವಿ. ಇವಾಗ ರಾಜೀವ್ ಗಾಂಧಿ ಈ ಥರ ನಡೀತಾ ಇದೆ ಅಂತ ಹೇಳಿದ್ರೆ ಆಕ್ಷನ್ ತಗೊಂತೀವಿ ಅಂತ ಹೇಳಿದ್ವಿ ನಾವು. ಇಲ್ಲ ಏನಿಲ್ಲ ಅಷ್ಟು ಹೇಳಿದ್ರು. ಅದಕ್ಕೆ ನಾನು ಬೆಳಗ್ಗೆ ನನಗೆ ಸರ್ಪ್ರೈಸು, ಇದು ರೆಕಾರ್ಡಿಂಗ್ ಆಗಿದೆ, ಇದು ರೆಕಾರ್ಡ್ ಮಾಡಿದ್ದಾರೆ ಅಂತ. ನನಗೂ ಒಬ್ಬ ಸೀನಿಯರ್ MLA ಈ ಥರ ರೆಕಾರ್ಡ್ ಮಾಡ್ತಾರೆ ಅಂತ, ಒಬ್ಬ ಆಫೀಸರ್ ಕಾನ್ವರ್ಸೇಷನ್ ರೆಕಾರ್ಡ್ ಮಾಡ್ತಾರೆ ಅಂದ್ರೆ ಎಥಿಕಲ್ ಅಲ್ವಲ್ಲ ಅದು? ಆಲ್ಸೋ ಅಗೇನ್ ರೂಲ್ಸ್ ಅಲ್ವಾ ಅದು? ಅವ್ರಿಗೆ ಹೇಳಿದ್ದೀನಿ ನಾನು, ಈ ಥರ ಆಯಿತು, ನಾನು ಹೇಳಿದ್ದೀವಿ, ಅದು ಇನ್ಫಾರ್ಮೇಷನ್ ಕೊಟ್ಟು ಇವತ್ತು ಬೆಳಿಗ್ಗೆ. ಯಾಕಂದ್ರೆ ಅವ್ರಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಸಾಹೇಬರು ನೆನೆ ಸಿಗಲಿಲ್ಲ. ನಾಳೆ ಏನಾಯ್ತು, ಅವ್ರು ಮೀಟಿಂಗ್ ಇದ್ರು, ರಾತ್ರಿ ಲೇಟಾಗಿ ಹೋದ್ರು ಸಾಹೇಬರು. ಸೊ ನನಗೂ ಕಾನ್ವರ್ಸೇಷನ್ ರೊಟೀನ್ ಇದು, ಇವತ್ತು ಬ್ರೀಫ್ ಮಾಡಬೇಕಂತ ಬೆಳಿಗ್ಗೆ ಬ್ರೀಫ್ ಮಾಡಂತ ಇದ್ದೆ. ಬಟ್ ಅಷ್ಟೊತ್ತಲ್ಲಿ ಇದು ನ್ಯೂಸ್ ಬಂತಲ್ಲ, ಬೆಳಿಗ್ಗೆ ಹೇಳಿದೆ ಸರ್ ಹಿಂಗೆ ಆಯ್ತು ಅಂತ ಹೇಳಿದೆ. ಆಯ್ತು ಅಂತ ಹೇಳಿದೆ ಅಷ್ಟು. ಆಯ್ತು, ನೀವು ಸರಿಯಾಗಿ ರಿಪ್ಲೈ ಕೊಟ್ಟಿದ್ದಾರೆ ಬಿಡಿ ಅಂತ ಹೇಳಿದ್ರೆ. ಅಲ್ಲ, ದೇರ್ ಶುಡ್ ಬಿ, ಅಲ್ಲ ಸಾರಿ, ಒಂದು ಪ್ರೂಫ್ ಇರಬೇಕಲ್ವಾ ಹಿಂಗಾಗಿದೆ ಅಂತ. ನಾನು ಹೇಳಿದಲ್ಲ, ಪ್ರೂಫ್ ಕೊಡಿ ಸರ್, ಆಕ್ಷನ್ ತಗೊಂತೀವಿ. ರಾಜೀವ್ ಗಾಂಧಿ ಆ ಥರ ಮಾಡ್ತಾ ಇದ್ದಾರೆ, ಯಾವನ್ ಮಾಡ್ತಾನೆ ಅವ್ನಿಗೆ ಇಮಿಡಿಯೇಟ್ಲಿ ವಿಲ್ ಸಸ್ಪೆಂಡ್ ದೆಮ್ ಅಂಡ್ ಟೇಕ್ ಆಕ್ಷನ್. ಅಲ್ಲ, ಇನ್ನೊಂದು ಹೇಳ್ತೀನಿ ಕೇಳಿ. ಇದು ಕರಪ್ಷನ್ ಎಲ್ಲಿ ಬರುತ್ತೆ? ನೀವು ಡೈರೆಕ್ಟ್ ಬೆನಿಫಿಷರಿ ಅಕೌಂಟ್ಗೆ ಹೋಗ್ತಾ ಇದೆ ಹಣ, ಅದು 1,20,000 ರೂಪಾಯಿ.
ಸರ್ ಅದಕ್ಕೇನೆ. ಸರ್ ಹಾ. ಸರ್ ಒಂದು ಕಾಲ್ ಆಫೀಸ್ಗೆ ಏನಾದ್ರು ಮಾತಾಡ್ಬೋದಾ ಸರ್? ಬೈಟ್ ಏನಾದ್ರು ಕೊಡ್ಬೋದಾ ನೀವು? ಇಲ್ಲ, ವಿಡಿಯೋ ದಯಮಾಡಿ ಬೈಟ್? ನಾನು ಯಾವುದು ಬೈಟ್ ಕೊಡಲ್ಲ. ನೀವೇನೋ ಮಾಡಿದ್ದೀರಾ ಅಂತ ನಾನು ಯಾಕಂದ್ರೆ ಕ್ಲಾರಿಫೈ ನನ್ನ ಪಾಯಿಂಟ್ ಆಫ್ ವ್ಯೂ ಮಾಡ್ಬೇಕಂತ ಮಾಡ್ತಾ ಇದ್ದೀನಿ. ಯಾವುದು ಬೈಟ್ ಕೊಡಲ್ಲ. ಯಾಕಂದ್ರೆ ನಾನು ಐ ಮೀನ್ ಐ ವಿಲ್ ಏನು ನಮ್ಮ ಮಿನಿಸ್ಟರ್ ಸಾಹೇಬ್ ಮಾತಾಡಿ ಅವ್ರಿಗೆ ಬಾಡಿ ಡಸ್ ನಾಟ್ ಸಾಹೇಬ್ರು ಕ್ಲಾರಿಫೈ ಕೊಡ್ತೇನೆ ನಾನು. ಅಲ್ಲ ಇಷ್ಟು ಮಾತಾಡಿದ್ರೆ ಸಾಕು ಸರ್. ಅಂದ್ರೆ ಈ ತರ ಹೌದು ಕಾಲ್ ಮಾಡಿದ್ದು. ತಾವು ಹೇಳಿ, ತಾವು ಕಮ್ಯುನಿಕೇಟ್ ಮಾಡಿ ಸಾಕು. ಸರಿ ಸರ್, ಸರಿ ಸರಿ. ರೈಟ್. ಇದು ಸಚಿವ ಜಮೀರ್ ಅಹಮದ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಅವರ ಹೇಳಿಕೆ. ಅವ್ರು ಒಪ್ಕೊಂಡಿದ್ದಾರೆ, ನಿನ್ನೆ ಸಾಯಂಕಾಲ ಅವ್ರು ಕಾಲ್ ಮಾಡಿದ್ರು, ನಾನೇ ಮಾತಾಡಿದ್ದೀನಿ, ನಂದೇ ಆಡಿಯೋ ಅದು. ಆದರೆ ಅವರು ಕಾಲ್ ರೆಕಾರ್ಡ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಸ್ಟಿಲ್ ನನ್ನ ತಪ್ಪೇನಿದೆ ಅಂತ. ಹೀ ಇಸ್ ರೈಟ್. ಆ್ಯಕ್ಚುಲಿ ಸರ್ಫರಾಜ್ ಖಾನ್ ಇಸ್ ರೈಟ್. ಯಾಕೆಂದರೆ ಬಿ ಆರ್ ಪಾಟೀಲ್ರಿಗೆ ಅವ್ರು ಏನು ಉತ್ತರ ಕೊಟ್ಟರೋ ಅದನ್ನು ಅವರು ಅಲ್ಲಗಳಿತಾ ಇಲ್ಲ. ಕರೆಕ್ಟ್. ಅದು ಯಾರಾದರೂ ದುಡ್ಡು ತೊಗೊಂಡಿದ್ದರೆ ನಮಗೆ ಕೊಡಿ ದಾಖಲೆ ಸಮೇತ, ನಾವು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೋತೀವಿ, ಅವ್ರನ್ನ ಜೈಲಿಗೆ ಹಾಕ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಬಟ್ ಅದನ್ನು ಆಡಿಯೋನ ರೆಕಾರ್ಡ್ ಮಾಡ್ಕೊಂಡು ವೈರಲ್ ಮಾಡಿದ್ದಾರೆ ಅಂತ. ಬಟ್ ಅದರಲ್ಲೇನು ಸರ್ಫರಾಜ್ ಖಾನ್ ಅವ್ರದ್ದೇನು ತಪ್ಪು ಕಾಣಿಸ್ತಾ ಇಲ್ಲ.